ಏನಾಗಲ್ಲ ತಪ್ಪಲಾ ಇವಾಗ ನೀರಿಂದ ಹೊರಗಿದೆ ಸೊ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಏನಂತಾರೆ, ಭಾಳ ದಿವಸ ಆದಮೇಲೆ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಆ್ಯಂಡ್ ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಆಗಿರುತ್ತೆ. ಯಾಕಂತ ಹೇಳ್ತೀನಿ, ಬನ್ನಿ. ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ನಾನು ಮತ್ತೆ ಆ್ಯಕ್ಟಿವ್ ಆಗ್ತಾ ಇದ್ದೀನಿ. ಈ ಲಾಗು ಸ್ಪೆಷಲ್ಲು, ತುಂಬಾ ಸ್ಪೆಷಲು. ಯಾಕಂತ ಮುಂದೆ ನೋಡ್ತೀರಾ, ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆಗೆ ಜರ್ನಿಗೆ. ಸೊ ಸ್ನೇಹಿತರೆ, ಟೈಟಲು ತಮ್ಮನೇಲಿ ನೋಡಿ, ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಇದು ನನ್ನ ಬರ್ತ್ಡೇ ಲಾಗ್. ಸೊ ಬರ್ತ್ಡೇ ಎಕ್ಸೈಟ್ಮೆಂಟ್ ಇದೆ. ನಾವು ನಮ್ಮ ಹುಡುಗರು ಒಂದು ಕಡೆ ಪ್ಲ್ಯಾನ್ ಮಾಡಿದ್ದೀವಿ. ಲೊಕೇಶನ್ನು ಎಂತಾರೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದಂತ ಮುಂದೆ ಹೋಗ್ತಾ ವೀಡಿಯೋದಲ್ಲಿ. ಇನ್ನೊಬ್ಬರು ವ್ಯಕ್ತಿ ಬರ್ತಿದ್ದಾರೆ. ನೀವು ಆಲ್ರೆಡಿ ಇವ್ರನ್ನ ನಮ್ಮ ಲಾಗಲ್ಲಿ ನೋಡಿದ್ದೀರಾ. ಇವರೇ ಸೊ ಸ್ನೇಹಿತರೆ, ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ತಿಳಿಸಿರೋ ಪ್ರಕಾರ ನಾವು ಹೊರಟಿರೋದು ಎಲ್ಲಿಗೆ ಬ್ರೋ? ಮಡಿಕೇರಿಗೆ. ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಹೇಳ್ರಿ. ನಾವು ಹೋಗ್ತಿರೋದು ಈಗ ಮಡಿಕೇರಿಗೆ. ಸೊ ಇವರು ಪರಿಚಯ ಯಾರಿಗೂ ಬೇಡ. ಹೊಸದಾಗಿ ಅಂತಾರೆ, ಯಾರಾದರೂ ನಮ್ಮ ಲಾಗ್ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ನಮ್ಮ ಹಳೆ ಲಾಗ್ಸ್ನ ನೋಡಿ ಇವ್ರ ಪರಿಚಯ ಗೊತ್ತಾಗುತ್ತೆ. ಸೊ ಇವಾಗ ಊಟ ಎಲ್ಲ ಆಗಿದೆ, ಎಲ್ಲ ಮುಗಿದಿದೆ. ಸೊ ನಾವು ಹೊರಟಿರೋದು ಮಡಿಕೇರಿಗೆ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ. ಒಂದು ಒಳ್ಳೆ ರೆಸಾರ್ಟ್ ಬುಕ್ ಮಾಡಿದ್ದೀವಿ. ರೆಸಾರ್ಟ್ ಕೂಡ ತಿಳಿಸ್ಕೊಡ್ತೀವಿ. ಆ್ಯಂಡ್ ಹೊರಟಿದ್ದೀವಿ ಕಾರಲ್ಲಿ. ನೀವು ನೋಡ್ಬೋದು, ಲೈಕ್ ಸಮಯ ಆಗಿದೆ 12:10. ನಾವು ಹೊರಟಿದ್ದೀವಿ ಈಗ ಮಡಿಕೇರಿ ಕಡೆಗೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಎಂದರೆ ಒಂದು ಫ್ರೀ ಫನ್ ಲಾಗ್, ಲೈಕ್ ಎಂದರೆ ಒಂದು ಫನ್ ಆಗಿರೋ ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಅಂತ ನಾವು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀವಿ. ಬನ್ನಿ, ನೀವು ನಮ್ಮ ಜೊತೆಗೆ ಚೂಸ್ ಮಾಡಿ. ಸೊ ಸ್ನೇಹಿತರೆ, ಏನಂತಾರೆ, ಇವಾಗ ನಾವು ಹಾಸನ ಬಿಟ್ಟು ಸ್ವಲ್ಪ ಮುಂದಕ್ಕಿದ್ದೀವಿ. ಮಡಿಕೇರಿ ಇನ್ನೊಂದು 83 ಕಿಲೋಮೀಟರ್ಸ್ ಇದೆ, ಅಷ್ಟು ಜಾಸ್ತಿ ಏನಿಲ್ಲ. ಸೊ ನಮ್ಮ ಹುಡುಗ ಫುಲ್ ನಿದ್ದೆಯಿಂದ ಎದ್ದು ಫುಲ್ ಫ್ರೆಶ್ ಆಗವನೆ. ಟೊರಾ ಬರ್ರ ಅಂತ ಗೊರಕೆ ಹೊಡೆದು ರೆಸ್ಟಿಗಂತ ಒಂದು 10 ನಿಮಿಷ ಸೈಡಿಗೆ ಹಾಕಿದ್ದೆ. 10 ನಿಮಿಷ ರೆಸ್ಟಲ್ಲಿ ನಾನು ತಲೆ ಎಲ್ಲ ಬರೀ ಅವ್ನು ಗೊರಕೆ ಸೊಂಡೆ ತುಂಬ್ಕೊಂಡೆ, ಹಂಗೆ ಗೊರಕೆ ಹೊಡೆದ್ಬಿಟ್ಟವನೆ. ಸೊ ಸ್ನೇಹಿತರೆ, ನೋಡ್ಬೋದು ಇವಾಗ ಬೆಳಗಿನ ಜಾವ ಆಗಿದ್ದೆ ಆಲ್ರೆಡಿ. ಸೊ ವೆದರ್ ಮಾತ್ರ ಸಿಕ್ಕಾಬಿಟ್ಟೆ ಸಖತ್ತಾಗಿದೆ. ನಿಜವಾಗ್ಲೂ ಮಡಿಕೇರಿನ ಯಾಕೆ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಅಂದರೆ ಇದೇ ಕಾರಣಕ್ಕೆ. ಸಖತ್ತಾಗಿದೆ ವೆದರ್. ರೋಡ್ ಮೇಲೆಲ್ಲ ಮಂಜು ನೋಡೋಕೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಅಂತೇಳಿ. ಸಖತ್ತಾಗಿದೆ ರೀ ವೆದರ್ ಮಾತ್ರ, ವೆರಿ ಆಸಮ್. ನಾವು ಎಂಜಾಯ್ ಮಾಡ್ತಿದ್ದೀವಿ ಡ್ರೈವಿಂಗ್ನ. ಆ್ಯಂಡ್ ಹೇಳ್ತಾರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 1 hour ಮ್ಯಾಕ್ಸಿಮಮ್ಮು ಮಡಿಕೇರಿ ರೀಚ್ ಆಗ್ತೀವಿ ನಾವು. ಸೊ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಜರ್ನಿ ವಾಸ್ ವೆರಿ ಸ್ಮೂತ್, ಜರ್ನಿ ವಾಸ್ ವೆರಿ ಗುಡ್, ಭಾಳ ಚೆನ್ನಾಗಿತ್ತು. ಇನ್ನು ಈ ವೆದರಲ್ಲಿ ನಾವು ರೆಸಾರ್ಟಲ್ಲಿ ಏನೇನು ಮಾಡ್ತೀವಿ ಅಂತ ತಿಳ್ಕೊಳ್ಳೋಕ್ಕೆ ಕುತೂಹಲದಿಂದ ಕಾಯ್ತಾ ಇರಿ. ಮಡಿಕೇರಿ ಜೀವಮಾನದಲ್ಲಿ ಒಂದ್ಸರಿ ವಿಸಿಟ್ ಮಾಡಬೇಕು. ಅಡ್ಡಾಡೋಕ್ಕೆ ಸ್ವಲ್ಪ ಕಡಿಮೆ ಪ್ಲೇಸ್ ಇರ್ಬೋದು, ಬಟ್ ವೆದರ್ ಐತಲ್ಲ ನೆಕ್ಸ್ಟ್ ಲೆವೆಲ್ಲು. ಅದರಲ್ಲೂ ನೀವು ಕಪಲ್ಸ್ ಆಗಿಬಿಟ್ಟಿದ್ರೆ, ನಮ್ಮ ಹುಡುಗ ಯಾಕೆ ನನಗೆ ಜಲ್ದಿ ಇನ್ನೂ ಮದುವೆ ಆಗಿಲ್ಲ ಅಂತ ಫುಲ್ ಬಡ್ಕಂತವನೇ ಆಗ್ಲಿಂದ. ಸೊ ಹಾಗಾಗಿ ವೆದರ್ ಈಸ್ ಆಸಮ್, ಭಾಳ ಚೆನ್ನಾಗಿದೆ ವೆದರು, ಸಖತ್ತಾಗಿದೆ. ವಿಸಿಟ್ ಮಾಡಿ ಮಡಿಕೇರಿ. ಆ್ಯಕ್ಚುಲಿ ಬನ್ನಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್. So officially we have entered Madikeri.
ಲಾಸ್ಟ್ ಟೈಮು ಇದೇ ವರ್ಷ ಇದೇ ಟೈಮು ಆಲ್ಮೋಸ್ಟು ಬೇರೆಯವ್ರ ಜೊತೆಗೆ ಬಂದಿದ್ದೆ. ಆ ವಿಡಿಯೋನ ನೀವು ನೋಡ್ಬೋದು ತಮ್ಮನೇಲಲ್ಲಿ ಇಲ್ಲಿ ಲೈಕ್ ಇಲ್ಲಿ ಐ ಬಟನಲ್ಲಿ. ಸೊ ಈ ವರ್ಷ ನಾನು ಫ್ರೆಂಡ್ಸ್ ಜೊತೆ ಬರ್ತಿದ್ದೀನಿ. ಆ್ಯಂಡ್ ಸೋ ಫಾರ್ ಸೊ ವೆದರ್ ಈಸ್ ಆಸಮ್, ಸಕ್ಕತ್ತಾಗಿದೆ ಡ್ರೈವ್ ಮಾಡೋಕ್ಕಂದ್ರು. ನಾನಂತರೂ ಇತ್ತು ಚಚ್ಚಿ ಬಾರಿಸ್ತಿದ್ದೀನಿ ಅಂದ್ಕೊಳ್ಳಿ ಸರಿಯಾಗಿ. ಆರಾಮ್ಸೆ ಕೂತು ವೆದರ್ ಎಂಜಾಯ್ ಮಾಡ್ತವನೆ. ಆಲ್ ಗುಡ್. ಅಲ್ಲ, ನಾನು ಯಾಕೆ ಎಲ್ಲರಿಗೂ ಹೇಳ್ತೀನಿ ಮಡಿಕೇರಿ ಒಂದ್ಸಾರು ವಿಸಿಟ್ ಮಾಡಿ. ಆ್ಯಕ್ಚುಲಿ ಸಣ್ಣದಾಗಿದೆ ಕಣ್ರಿ ಮಡಿಕೇರಿ. ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಸುಮ್ಮನೆ ಅನ್ನಲ್ಲ ಅದ. ನಾವು ನೋಡಿದ್ರೆ ಇಲ್ಲಿ ಒಂದೊಂದೇ ಕೈಯಲ್ಲಿ ಸ್ಟೇರಿಂಗ್ ಎಳೆದಾಡ್ಕೊಂಡು ಇದು ಹೆಂಗಾಗ್ಬಿಟ್ಟಿದೆ ಮಡಿಕೇರಿ ಅಂದರೆ ರೋಡು ಕ್ರಾಸು ನನಗೆ ವಿತ್ ಟರ್ನಿಂಗ್ ಸಮೇತ ಮೈಂಡಲ್ಲಿ ಕೂತ್ಬಿಟ್ಟಿದೆ. ಯಾಕಂದರೆ ಮಡಿಕೇರಿಗೆ ಅಷ್ಟು ಸಲ ಅಡ್ಡಾಡ್ಬಿಟ್ಟಿದ್ದೀನಿ ಅಂದರೆ ಛೇ ಇವನಿಗೆ ಇಷ್ಟೊತ್ತು ಅದೇ ಹೇಳ್ತಿದ್ದೆ ನಮ್ಮ ಹುಡುಗಂಗೆ, ಮಚ್ಚ ಈ ಟರ್ನ್ ಇಲ್ಲಿ ಬರುತ್ತೆ ಕಣ, ಇಲ್ಲಿ ಹಿಂಗೆ ಆಗುತ್ತೆ ಕಣ, ಇಲ್ಲಿ ದೇವಸ್ಥಾನ ಬರುತ್ತೆ ಕಣ, ಇಲ್ಲಿ ಹಿಂಗೆ ಬರುತ್ತೆ ಅಂತೇಳಿ. ಸೊ ಮಡಿಕೇರಿ ಅಷ್ಟು ಅಡ್ಡಾಡ್ಬಿಟ್ಟಿದ್ದೀವಿ. ರೆಸಾರ್ಟಿಗೆ ಹೋಗಕ್ಕೆ ಆ್ಯಕ್ಚುಲಿ ವೆರಿ ಮಚ್ ಎಕ್ಸೈಟೆಡ್. ಸ್ನೇಹಿತರೆ ನೋಡ್ಬೋದು ಅಫಿಷಿಯಲ್ ಆಗಿ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ. ಮಳೆ ಅಂತೂ ಇಟ್ಟು ಬಾರಿಸ್ತಾ ಇದೆ ಅಂದ್ಕೊಳ್ಳಿ ಸರಿಯಾಗಿ. ಒಳ್ಳೆ ವೆದರ್ ಸಕ್ಕತ್ತಾಗಿದೆ. ಮಳೆ ಅಂತೂ ಸರಿಯಾಗಿ ಕಂಟಿನ್ಯೂಸ್ ಬರ್ತಾನೆ ಇದೆ. ಇವಾಗ ಮಡಿಕೇರಿಯಲ್ಲಿ ಇಲ್ಲೇ ಯಾವುದೋ ಹೋಟ್ಲ್ ಹತ್ರ ತಿಂಡಿ ತಿನ್ನಂಗೆ ನಿಲ್ಸಿದ್ದೀವಿ. ಮಚ್ಚುಕೊಡ್ಲೆಯಲ್ಲಿ ಇಟ್ಟಾರಲ್ಲ ಯಾರಿದೆ ಮಚ್ಚುಕೊಡ್ಲಿಲ್ಲೇ ಅವ್ರದ್ದು ಟ್ರೆಡಿಷ್ನಲ್ ಅದೇ ಕಣೋ ನಿಧಾನಕ್ಕೆ ಅದ್ರಾಗೆ ಕಡಿತಾರೆ ನೋಡಿ ನಿನ್ನ. ಸೊ ಇವಾಗ ಕಾರ್ ಪಾರ್ಕ್ ಮಾಡಿ ತಿಂಡಿ ತಿನ್ನಕಂತ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋದಾ ಬನ್ನಿ ಒಳಗೆ. ನಮಸ್ಕಾರ ಗುರು. ಸೊ ಸ್ನೇಹಿತರೆ ತಿಂಡಿ ಆಗಿದೆ, ಎಲ್ಲ ಆಗಿದೆ. ಮಳೆ ಇಟ್ಟು ಸರಿಯಾಗಿ ಬಾರಿಸ್ತಿದೆ. ನಾವು ಎಲ್ಲ ಸ್ವಲ್ಪ ಬ್ಯಾಟಿಂಗ್ ಆಡ್ಕೊಂಡು ಬಂದ್ವಿ. ನೀವು ನೋಡ್ತೀರಾ ಮಳೆ? ತೋರಿಸು ಮಳೆ ತೋರಿಸು. ಈ ರೋಡಲ್ಲಿ ಡೈನೋಸರ್ ಎಲ್ಲ ಇರ್ತವೆ. ಬಂದು ನಿಂತಿಕ ಹೊಡಿತಾವೆ. ಬಂತು ಒಂದು ಡೈನೋಸರ್. ಅಪಾಕ್ಷ ಇದೇನದು ಮಾತಾಡ್ಬಿಡ್ರಿ, ಒಳ್ಳೊಳ್ಳೆ ಮಾತಾಡ್ರಿ. ಹಾಗೆ ಸೊ ಇವಾಗ ನಮ್ಮ ಸ್ಟೇ ರೆಸಾರ್ಟ್ ಏನಿದೆ ಆ ಕಡೆ ಹೊರಟಿದ್ದೀವಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ರಾಜು ಅವ್ರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಲಾಗಿಗೆ? ಈ ರೂಟ್ ನೆನಪಿದ ನಿನಗೆ? ನಾನು ನಿನ್ನ ಬೈಕಲ್ಲಿ ಹೋದಪ್ಪ ಇದೇ ಪ್ರಪಾತಕ್ಕೆ ಇಲ್ಲ ಇದೇ ಪ್ರಪಾತಕ್ಕೆ ಆಗ್ತಿದ್ದಲ್ಲ ನಮ್ಮನ್ನ ವಿಡಿಯೋ ಮಾಡಕ್ ಹೋಗಿ ಇದಕ್ಕೆ ಹೊಡ್ಸ್ಕೊಂಡು ಹೋಗ್ತಾ ಇದ್ವಲ್ಲ, ಇಲ್ಲೇ ಅದು ಇದೆಲ್ಲ ಇದೇ ಪ್ರಪಾತಕ್ಕೆ ಹಾಕ್ಬಿಡೋ ನಮ್ಮ ತಾಂಡೋಗಿ. ಇದೊಂದು ನೆನಪಿನ ಕಾಣಿಕೆ ಆಗಿರೋದು. ನೆನಪಿನ ಕಾಣಿಕೆ ಎಲ್ಲ ತಿಥಿ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು. 3 years ಆಗ್ತಿತ್ತು ತಿರ್ಕೊಂಡು ನಾವು. ಓಕೆ, ಹೋಗ್ತಾ ಎಲ್ಲ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ಡ್ರೈವಿಂಗಲ್ಲಿ ಬಿಸಿ ಇದ್ದೀವಿ. ಥ್ಯಾಂಕ್ ಯು. ಆಮೇಲೆ ಆಗಲ್ಲ ಅದು ಸಿಂಪಲಾಗಿ ಕಾಣಲ್ಲ. ಸ್ನೇಹಿತರೆ ಇದೇ ಲೊಕೇಶನ್ನು ನಾವು ರೆಸಾರ್ಟ್ ಬುಕ್ ಮಾಡಿರೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬಾಯ್ಸ್ ಎಲ್ಲ ಫುಲ್ ಎಕ್ಸೈಟೆಡ್ ಇದ್ದಾರೆ. ಮಕ್ಕಂಡಿದ್ದವನು ಎದ್ದುಬಿಟ್ಟು ಫುಲ್ ಜೋಶಲ್ಲಿದ್ದಾನೆ ಇವಾಗ. ಇದು ದಾರಿ ಸೊ ಸ್ನೇಹಿತರೆ ಇವಾಗ ನಾವು ಲೈಕ್ ಒಂಥರ ಚೆಕ್ಕಿನ್ ಆಗಿ ಒಳಗಡೆ ಲೈಕ್ ಇದು ರಿಸೆಪ್ಷನ್ ಏರಿಯಾ ಏನು ನೋಡ್ತಾ ಇದ್ದೀರಾ ಇದು ನೋಡ್ಬೋದು. ಸೊ ಸಖತ್ತಾಗಿದೆ ರೆಸಾರ್ಟ್ ಮಾತ್ರ ನಾವು ಬುಕ್ ಮಾಡಿರೋದು. ಇವಾಗ ಸದ್ಯಕ್ಕೆ ಅಂತಾರೆ ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಮಳೆ ಇದೆ, ಈ ರೀತಿ ಇದೆ ಆ್ಯಕ್ಚುಲಿ. ಸೊ ಇಲ್ಲೇನಿದೆ ಈ ಥರ ಬರುತ್ತೆ ಈ ರೀತಿ ಎಂಟ್ರೆನ್ಸ್ ಇಲ್ಲಿಂದ. ಸೊ ಎಂಟ್ರೆನ್ಸ್ ಅಲ್ಲ ತಕ್ಷಣ ಲೈಕ್ ಇಲ್ಲಿ ರಿಸೆಪ್ಷನ್ನು, ಈ ಕಡೆ ಪಾರ್ಕಿಂಗ್ ಬರುತ್ತೆ. ಸೊ ಎಂತಾರೆ ಬಾಯ್ ಛತ್ರಿ ಹಿಡ್ಕೊಂಡು ನಿಂತಾರೆ. ನನ್ನನ್ನು ಒಬ್ಬನೇ ಮಳೆಗೆ ನೆನೆಯಕ್ಕೆ ಬಿಟ್ಟು ಬಾರೋ ಕಂದಾಲಿ. ಸೊ ಮಳೆಯಲ್ಲಿ 3 ಜನ ನಡ್ಕೊಂಡು ಹೋಗ್ತಿದ್ದೀವಿ ಇವಾಗ. ಸೊ ರೆಸಾರ್ಟ್ ಭಾಳ ಚೆನ್ನಾಗಿದೆ. ಆ್ಯಂಡ್ ಸೊ ಲೈಕ್ ಅಮ್ಯುನಿಟೀಸು ಭಾಳ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಲೇಕ್ ಇದೆ, ಕಾಫಿ ಶಾಪ್ ಇದೆ, ಬಾಸ್ಕೆಟ್ಬಾಲ್ ಕೋರ್ಟು. ಸಾಕಾಗಿದೆ ರೀ. ಬಜೆಟಲ್ಲಿ ಈ ಥರದ್ದು ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಭಾಳ ಚೆನ್ನಾಗಿದೆ. ವೆರಿ ಗುಡ್ ಸಿಟ್ಟಿಂಗ್ ಪ್ಲೇಸ್, ಆಲ್ಸೋ ವೆರಿ ನೈಸ್ ಪ್ಲೇಸ್. ನಮ್ಮ ಹುಡುಗಂದು ಫಸ್ಟ್ ಟೈಮ್ ರೆಸಾರ್ಟ್ ಎಕ್ಸ್ಪೀರಿಯನ್ಸು. ಇವನ್ ಲೆಕ್ಕದಲ್ಲಿ ರೆಸಾರ್ಟ್ ಅಂದರೆ ಏನಂತ ಅಂದರೆ ಲಾಡ್ಜ್ ಥರ ಒಂದು ರೂಮ್ ಇರುತ್ತೆ. ಮಾಡೋದು ಇರೋದು ಹೇಳ್ಬೇಕಿಲ್ಲ. ಸೊ ಗೂಡಿಂದ ಹೊರಗೆ ಬಂದಿರೋದು ಫಸ್ಟ್ ಟೈಮ್ ನಮ್ಮ ಹುಡುಗ ರೆಸಾರ್ಟಿಗೆ. ಬೇಡ ಆಗ್ಬೇಕ್ರಿ. ಇಲ್ಲಿ ನೋಡ್ರಿ ಇವ್ನ ಮುಖದಲ್ಲಿ ಖುಷಿ ತೋರ್ಸೋದಂತ ಸ್ವಲ್ಪ ಖುಷಿ. ಹೆಂಗಿದೆ ರೆಸಾರ್ಟು? ಚೆನ್ನಾಗಿದಾ? ಖುಷಿನಾ? ಇವತ್ತೆಲ್ಲ ಅನುಭವಿಸ್ಬಿಟ್ಟು ನಾಳೆ ಹೇಳ್ತೀನಿ.
ಅನ್ಭವಿಸೋಕ್ಕಿದೆ ಸರಿ ನಾವೇ ನಾವು ಕನ್ನಡ ಪದಗಳು ಏನಂತ ಗೊತ್ತಾ ರಾಜು ನನಗೆ ಏನಂತಿದ್ದು ಏನಂತಾರೆ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಅಂತಾನೆ ಏನಕ್ಕೆ ಅದು ಬಂದಿದ್ದು ಅಲ್ಲೊಂದು ಮನೆ ಇಲ್ಲೊಂದು ಮನೆ ಬುರ್ಗಿಂತ ಮಾಡ್ತಾನಪ್ಪ ಹಂಗಾಗಿ ಗಿಟಿಕ್ಲಿ ಅಂತ ನಮ್ಮ ಕಡೆ ಗಿಟಿಕ್ಲಿ ಅನುಕ ಇತ್ತಿಷ್ಟು ದಿವಸ ಈ ಗಿಟಿಕ್ಲಿ ಬಂತು ಇವಾಗ ಪದ ಸೊ ಲೈಕ್ ಬ್ಯೂಟಿಫುಲ್ ರೈನ್ ಬ್ಯೂಟಿಫುಲ್ ಸ್ಪಾಟ್ಸ್ ಸಖತ್ತಾಗಿದೆ ಆ್ಯಕ್ಚುಲಿ ಪ್ಲೇಸ್ ಮಾತ್ರ ಸಿಕ್ಸಿ ಪ್ಲೇಸು ಎಕ್ಸ್ಪ್ಲೋರ್ ಮಾಡ್ತೀವಿ ಇನ್ನು ಇವಾಗ ಜಸ್ಟ್ ಬಂದಿದ್ದೀವಿ ಫೋಟೋ ಬಂತು ಅಷ್ಟೇ ಮಚ್ಚ ಫೋಟೋ ಚೆನ್ನಾಗಿ ಬಂದಿಲ್ಲ ಏನೋ ಇದು ಸಗದ ಬಂದೈತೆ ಫೋಟೋ ಇದು ಇಲ್ಲಿ ನೋಡ್ರಿ ಇಲ್ಲಿ ಹಿಂಗೆ ಇದನ್ನ ತೋರಿಸ್ಬೇಕಾ ಇಲ್ಲಿ ನೋಡ್ರಿ ಇವ್ ನಾವು ಏನ್ ತೋರಿಸ್ಬೇಕು ಫೋನಿಗೆ ಬಾ ಸೊ ಲಾಸ್ಟ್ ಟೈಮು ಇದೇ ವರ್ಷ ಇದೇ ಮಳೆ ಇಷ್ಟೊಂದು ಮಳೆ ಇರಬೇಕಾದ್ರೆ ಬೇರೆ ರೆಸಾರ್ಟಲ್ಲಿದ್ದೆ ಲಾಸ್ಟ್ ಟೈಮ್ ನಾನು ಈ ಸರಿನೂ ಎಕ್ಸಾಕ್ಟು ಬೇರೆ ರೆಸಾರ್ಟಲ್ಲಿದ್ದೀನಿ ಅದು ಈ ಸಲ ಫ್ರೆಂಡ್ಸ್ ಜೊತೆ ಲಾಸ್ಟ್ ಟೈಮ್ ಕೂಡ ಬೇರೆ ಫ್ರೆಂಡ್ಸ್ ಜೊತೆಲಿದ್ದೆ ಈ ಸಲಿನೂ ಫ್ರೆಂಡ್ಸ್ ಜೊತೆಲಿದ್ದೀನಿ ಮಡಿಕೇರಿ ಈ ಟೈಮಲ್ಲಿ ನಾನಂತೂ ಫಿಕ್ಸು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಬ್ರೋ ಹೇಗಿದೆ ಬ್ರೋ ಆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಒಳ್ಳೆ ರೆಸಾರ್ಟು ಇನ್ನು ಈಗ ಬಂದಿದ್ದೀವಿ ಇನ್ನು ಚೆಕ್ ಇನ್ ಸಮೇತ ಆಗಿಲ್ಲ ಇನ್ನು ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ ಹೊರಗಡೆಯಿಂದ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಪ್ರಾಪರ್ಟಿ ಚೆನ್ನಾಗಿದೆ ಇಲ್ಲಿ ಏನೋ ಹೇಳ್ತಾರೆ ಬ್ರೋ ಏನು ಹೇಳಿ ಬ್ರೋ ವಿಡಿಯೋ ಮಾಡ್ತೀನಿ ಮಾಡೈತಲ್ಲ ಇನ್ವೆಸ್ಟ್ ಮಾಡುವಾಗ ವಿಡಿಯೋನಾ ಏನಿಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನು ಕದೆ ಎಷ್ಟು ಬೇಗ ಹೆಂಗೆ ಹೇಳೋಕ್ಕಾಗುತ್ತೆ ಓ ನೀನು ಫುಲ್ ಟೆಸ್ಟ್ ಡ್ರೈವ್ ನೋಡ್ತೀಯ ನೀನು ಹಂಗೆ ಸರಿ ನೋಡ್ರಪ್ಪ ಸೊ ಸ್ನೇಹಿತರೆ ಇವಾಗ ಕೆಳಗಡೆ ನಾವು ಏನಂತಾರೆ ನಾನೇನು ತೋರಿಸ್ತಿದ್ದೆ ನಿಮಗೆ ಅಲ್ಲಿಂದ ಕೆರೆ ಇದೆ ಕೆರೆ ಹತ್ರ ಹೋಗ್ತೀವಿ ಅಂತೇಳಿ ಸೊ ಕೆರೆ ಹತ್ರ ಹೊರಟಿದ್ವಿ ಸೊ ಇದು ಜಿಮ್ ಏರಿಯಾ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದು ಜಿಮ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಸೊ ಸ್ನೇಹಿತರೆ ಇವಾಗ ಊಟ ಎಲ್ಲ ಮುಗೀತು ಒಂದು ರೌಂಡು ಇಲ್ಲೇ ಎದುರುಗಡೆ ನಮಗೆ ಪೂಲ್ ಕಾಣ್ತಾ ಇದೆ ಇವಾಗ ಪೂಲಲ್ಲಿ ಆರಕ್ಕೆ ರೆಡಿಯಾಗಿದ್ದೀವಿ ನಾನು ನಮ್ಮ ಹುಡುಗ ಅವನಿಗೊಬ್ಬನಿಗೆ ವೆಯ್ಟಿಂಗು ಈ ಮಳೆಯಲ್ಲಿ ಸ್ವಿಮ್ಮಿಂಗ್ ಆಡೋದೇ ಮಜಾ ಹೋಗೋಣ ಫುಲ್ ಪೀಸ್ ಇವಾಗ ಎಲ್ಲ ತೆಗಿಯೋಣ ಬಟ್ಟೆನೇ ತೆಗಿಯೋಣ ಮಳೆ ಮಜಾ ಅನ್ಕೊಳ್ಳಿ ಫುಲ್ಲು ಐತೆ ಗೊತ್ತಿಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಇವಾಗ ಆರಕ್ಕೆ ರೆಡಿಯಾಗಿದ್ದೀವಿ ಮಳೆ ಬರ್ತೈತೆ ಅಲ್ಲ ನೀರ ಬಿದ್ರೆ ಏನಾಗಲ್ಲ ತಪ್ಪಲಾ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಫುಲ್ಲು ದಬ್ಬಿಟ್ರು ನಾವು ಇವಾಗ ಬಾ ಆರು ವಾಟರ್ ಫುಲ್ ಕೋಲ್ಡ್ ಇದೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ವಾಟರು ಇದು ನಮ್ಮ ಜೊತೆ ಸ್ಕ್ಯಾಮ್ ಆಗೋಯ್ತಿದ್ದು ಸಡನ್ ಆಗಿ ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಸ್ವಿಮ್ಮಿಂಗ್ ಪೂಲಲ್ಲಿ ಇವಾಗ ನೀರಿಂದ ಹೊರಗಿದೆ ಮಳೆ ಬೇರೆ ಬರ್ತೈತೆ ನಡುಗ್ತೈತಲ್ಲ ನೋಡ್ರಿ ನೀವು ನನಗೆ ಅದ್ರ ಕಾರಣ ಕೈ ಕಾಲೆಲ್ಲ ಫ್ರೀಸ್ ಆದವಲ್ಲ ಫ್ರೆಂಡ್ಸ್ ಹೊರಗೆ ಹೇಳ್ತಿದ್ದೀವಿ ಆಗಲ್ಲ ಸಿಕ್ಕಾಪಟ್ಟೆ ಚಳಿ ಐತೆ ಸ್ವಿಮ್ಮಿಂಗ್ ಪೂಲಿನ ಜೋಶ್ ಇದ್ದಿದ್ದೆಲ್ಲ ಇಳಿತು 1 ನಿಮಿಷಕ್ಕೆ ಮಾಡ್ತೀಯಾ ಮಾಡೋದ ಹೊರಗೆ ಬಂದ್ವಿ ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತೆ ಸಿಕ್ಕಾಪಟ್ಟೆ ಚಳಿ ಓ ಮಳೆ ಜೊತೆಯಲ್ಲಿ ಚಳಿ ಇವನೊಬ್ಬನು ಬೀಳೋದು ಬಾಕಿ ಇವಾಗ
ಮಚ್ಚ ಜಲ್ದಿ ಬಾರೋ, ಇನ್ನೊಬ್ಬನ ತಣ್ಣಗೆ ಮಾಡೋದು. ಆಯ್ತಾಯ್ತು. ಚಳಿ ಇದೆ, ಸಖತ್ ಚಳಿ ಇದೆ ಮಾತ್ರ. ಉಗ್ರಂ ಡೈಲಾಗ್ ಹೊಡಿಬೇಕು ಇವಾಗ. ಎಂತಾರೆ ತಣ್ಣೀರು ಹುಷಾರು ಮಳೆಯಲ್ಲಿ. ಹೆಂಗಿದೆ ಕೋಲ್ಡ್? ಏ ನೀವು ಲೇ ಕ್ಯಾಮರಾ ಐತಲ್ಲ ಆಟ ಬೇಡ. ಸೊ ಸ್ನೇಹಿತರೆ, ಇವಾಗ ಸ್ವಿಮ್ಮಿಂಗ್ ಪೂಲೆಲ್ಲ ಆಡಿ ಎಲ್ಲ ಸ್ನಾನ ಎಲ್ಲ ಆಗಿ ಕೂತಿದೆ. ನಾವು ರೂಮಲ್ಲಿ ಹೋಗಿದ್ದೀವಿ. ಸೊ ಸ್ನೇಹಿತರೆ, ಇವಾಗ ಎಂದರೆ ನಾವು ನಮ್ಮ ರೆಸಾರ್ಟಿಂದ ವಾಪಸ್ ನಮ್ಮ ಊರ ಕಡೆ ಹೊರಡ್ತಿದ್ದೀವಿ. ಸೊ ಇದಾಗಿತ್ತು ಈ ಲಾಗ್. ನೀವು ನೋಡಿದ್ರಿ ಎಲ್ಲ, ಹೋಪ್ ನೀವು ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಪ್ಲೇಸಸ್ ಅಂತೂ ಎಲ್ಲೂ ಅಡ್ಡಾಡಿಲ್ಲ. ಪ್ಲೇಸಸ್ಗಳ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಪ್ಲೇಸಸ್ ನಿಮಗೆ ಎಲ್ಲೆಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಬ್ಯೂಟಿಫುಲ್ ಸ್ಟೇ ಇತ್ತು. ಸ್ಟೇ ಕಂಪ್ಲೀಟ್ ವಿಡಿಯೋ ಇವಾಗ ಬರುತ್ತೆ ನೋಡಿ. ಸೊ ಆ್ಯಂಡ್ ಸ್ಟೇ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ, ಹಾಗೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಅಂತ ಹೇಳ್ತಾ ಲಾಗಿಂಗ್ನ ಕಂಟಿನ್ಯೂ ಮಾಡೋಕ್ಕೆ ಲೈಕ್ ಎಂತಾರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೂ ಕೂಡ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ಯು ಗೈಸ್ ಎಂಜಾಯ್ಡ್ ದ ಲಾಗ್. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ, ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.